ನಮ್ಮನೆಯಲ್ಲಿ ಬೆಕ್ಕಿಂದು ಸಲೂನ್ ಓಪನ್ ಆಗಿದೆ ಇವಾಗ. ಬೆಕ್ ಸಲೂನು. ಬೆಕ್ ಸಲೂನ್ಗೆ ಹೆಂಗೆ ಸ್ನಾನ ಮಾಡಿಸೋದು ಬೆಕ್ ಮರಿಗಳಿಗೆ. ಕೂತ್ಬೇಕಂದ ಪಾಪ. ಈಗ ನೀವು ಈ ಥರ ಚಿಕ್ಕ ಕಿಟನ್ಸ್ ಇರ್ತವೆ. ಸೊ ಈ ಕಿಟನ್ಸ್ಗೆ ಸ್ನಾನ ಮಾಡಿಸ್ಬೇಕು. ನಾನು ಬಾತ್ರೂಮಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ನನಗೆ ಭಯ, ಪರ್ಚುತ್ತೆ, ಎಗರುತ್ತೆ, ಅಳ್ತಾರೆ ಅಂತೆಲ್ಲ ನಿಮಗೆ ಗಾಬರಿ ಥರ ಆದರೆ ಈ ಥರ ಒಂದು ದೊಡ್ಡ ಬಕೆಟಲ್ಲಿ ಬಿಸಿನೀರು ಇಟ್ಕೊಂಬನ್ನಿ. ಬೆಚ್ಚಿಗೆ, ಉಗುರು ಬೆಚ್ಚಿಗೆ ಇಲ್ಲಿ ಒಂದು ಟಬ್ ಇಟ್ಕೊಳ್ಳಿ. ಶಾಂಪು ಹಾಕೋ ಹಾಗಿಲ್ಲ ಚಿಕ್ಕ ಮಕ್ಕಳಿಗೆ, ಬಿಕಾಸ್ ಅವ್ರಿಗೆ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ನೀವು ಆರಾಮಾಗಿ ಬರೀ ನೀರಲ್ಲಿ ನಿಧಾನಕ್ಕೆ ಕೈ, ಕಾಲು, ಮುಖ, ಕಾಲು, ಕುಂಡಿ, ಬಾಲ ಎಲ್ಲ ತೊಳೆದ್ಬಿಟ್ರೆ ನೀಟಾಗಿ ಬಿಡ್ತಾರೆ, ಫ್ರೆಶ್ ಆಗಿಬಿಡ್ತಾರೆ. ಏನು ಅಥವಾ ಫಂಗಲ್ ಏನಾದರೂ ಆಗ್ತಾ ಇದೆ ಅಂತ ಅಂದರೆ ಈ ಟೈಮಲ್ಲಿ ಎಲ್ಲ ಉದ್ರೋಗಿ ಫ್ರೆಶ್ ಆಗಿ ಬೆಳೀತಾರೆ. ಸೊ ಬೆಸ್ಟು ನೋಡಿ ಈ ಥರ ಸ್ನಾನ ಮಾಡಿಸೋದು. ಬಾತ್ರೂಮ್ ಕರ್ಕೊಂಡೋಗಿ ಒಂದೊಂದನ್ನೇ ಕರ್ಕೊಂಡೋಗಿ ಕೂರಿಸ್ಕೊಂಡು ಮಾಡೋದಕ್ಕಿಂತ ಎಲ್ಲರಿಗೂ ಒಟ್ಟಿಗೆ ಮಾಡಿಸ್ಬೋದು. ಹಿಂಗೆ ಆಡ್ತಾರೆ, ನೀರಿನ ಭಯನೂ ಹೋಗುತ್ತೆ ಅವ್ರಿಗೆ. ಸರಿ, ನಿಧಾನಕ್ಕೆ ಒಂದೊಂದೇ ಕಣ್ಣು ಮೂಗೆಲ್ಲ ಒರೆಸ್ಕೊಂಡು. ಮೇನ್ ಕಣ್ಣು ಪಾರ್ಟು ಮೂಗು ಪಾರ್ಟಲ್ಲೇ ಗಲೀಜು ಜಾಸ್ತಿ. ಊಟ ಸ್ಟಾರ್ಟ್ ಮಾಡಿರ್ತಾರಲ್ಲ, ಸ್ವಲ್ಪ ನಾವು ಅವಾಗ ವಾರಕ್ಕೊಂದಿನ ಸ್ನಾನ ಮಾಡಿಸ್ಬೇಕು. ಎಷ್ಟು ತಿಂಗಳಾದ್ಮೇಲೆ ಸ್ನಾನ ಮಾಡ್ಸೋಕೆ ಶುರು ಮಾಡೋದು? 1 ತಿಂಗಳು ಅವ್ರು ಊಟ ಸ್ಟಾರ್ಟ್ ಮಾಡಿದ್ಮೇಲೆ. ಯಾಕಂದರೆ ಗಲೀಜು ಮಾಡ್ಕೋತಾರೆ, ಮುಖ ಎಲ್ಲ ಗಲೀಜು ಮಾಡ್ಕೋತಾರೆ, ಟಾಯ್ಲೆಟ್ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇವರಿಗೆಲ್ಲ ಚೆನ್ನಾಗಿ ಸ್ನಾನ ಮಾಡಿಸ್ಬೇಕು. ಏನೂ ಇಲ್ಲ, ಸುಮ್ಮನೆ ನೀರಲ್ಲಿ, ಬಿಸಿನೀರಲ್ಲಿ ಅಷ್ಟೇ. ನಮ್ಮ ಕೈಗೆ ಎಷ್ಟು ಹಾಕುತ್ತೋ ಬಿಸಿನೀರು ಅಷ್ಟೇ. ಅವ್ರಿಗೆ ನೀರಿನ ಭಯ ಹೋಗಬೇಕು ಫಸ್ಟಾಗಿ. ಈ ಮನುಷ್ಯರು ಮಕ್ಕಳು, ಎಳೆ ಮಕ್ಕಳುಗಳಿಗೂ ಹಿಂಗೆ ಅಲ್ವಾ, ಟಬಲ್ ಕೂರ್ಸ್ಕೊಂಡು ಸ್ನಾನ ಮಾಡಿಸ್ತಾರಲ್ಲ ಹಂಗೆ. ಹೌದೌದು. ಬೆಸ್ಟು, ನಿಮಗೂ ಟಯರ್ಡ್ ಆಗಲ್ಲ, ಆರಾಮಾಗಿ ಕೂತಿ ಜಾಗದಲ್ಲಿ ಆರಾಮಾಗಿ ಮಾಡಿಸ್ಬೋದು. ಪರ್ಚಲ್ಲ, ಕಿರ್ಚಲ್ಲ. ನೋಡಿ ಸೈಲೆಂಟಾಗಿ ಮಾಡಿಸ್ಕೊತಾ ಇದೆ ಅದು. ಆ್ಯಕ್ಚುಲಿ ಕ್ಯಾಟ್ಸು ಒನ್ ಆಫ್ ದ ಕ್ಲೀನೆಸ್ಟ್ ಅನಿಮಲ್ ಆನ್ ದ ಅರ್ತ್. ಆ್ಯಕ್ಚುಲಿ ಏನೇ ಮಾಡಿದ್ರು ನೆಕ್ಕೊಳಕ್ ಬಿಡೋದಿಲ್ಲ. ಬಟ್ ಏನಂದ್ರೆ ಮನೆಯಲ್ಲಿ ನಾವಿರೋ ಕಾರಣ, ನಮ್ಮ ಜೊತೆಗೆ ಅವ್ರು ಇರೋ ಕಾರಣ ಯಾರಿಗೂ ಅಲರ್ಜಿ ಆಗೋದು, ಇನ್ಫೆಕ್ಷನ್ ಆಗೋದು, ಹೇರ್ ಫಾಲ್ ಆಗೋದು ಇದೆಲ್ಲ ಕಮ್ಮಿ ಆಗಬೇಕು ಅಂತ ಅಂದರೆ ಈ ಥರ ಸ್ನಾನ ಮಾಡಿಸ್ಬೇಕು. ತಿಂಗಳಿಗೆ ಒಂದ್ಸಲ ಮಾಡಿಸಿ ಅಷ್ಟೇನೆ. ಫಸ್ಟಿಗೆ ಒಂದು ಸ್ನಾನ, ಆಮೇಲೆ ಅವ್ರು ದೊಡ್ಡವರಾದ್ಮೇಲೆ ಮಿಕ್ಕಿದ್ದು. ಒಬ್ಬರಿಗೆ ಮಾಡಿಸಿರೋ ಸ್ನಾನ ರಿಪೀಟ್ ಮಾಡಬಾರ್ದು, ಚೆಲ್ಲಬೇಕು. ಈಗ ನೀಟಾಗಿ ಈ ಥರ ಕುತ್ಕೊಂಡು ಒರೆಸಿ. ಡ್ರೈಯರೆಲ್ಲ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಅವ್ರದ್ದು ಮೈ ತುಂಬ ಸೆನ್ಸಿಟಿವ್ ಇರುತ್ತೆ. ಓಡೋಗ್ತಾರೆ ಸೌಂಡ್ಗೆ, ಮಕ್ಕಳಲ್ವಾ, ಭಯ ಬೀಳ್ತಾರೆ ಮತ್ತು ಓಡೋಗ್ತಾರೆ. ನೀವೇನು ಮಾಡಿ, ಈ ಥರ ನಿಧಾನಕ್ಕೆ ಕೂರಿಸ್ಕೊಂಡು ಮೈಯೆಲ್ಲ ಒರೆಸಿ 5-10 ನಿಮಿಷ ಒಣಗೋಗ್ತಾರೆ. ಅಡಲ್ಟ್ಸ್ಗಳಿಗಾದರೆ ನೀವು ಡ್ರೈಯರ್ ಹಾಕ್ಬೋದು, ತೊಂದರೆ ಇಲ್ಲ. ಬಟ್ ಕಿಟನ್ಸ್ಗೆ ಸಜೆಷನ್ ಬೇಡ, ಯಾಕಂದರೆ ಸಾಫ್ಟ್ ಇರುತ್ತೆ ಸ್ಕಿನ್ನು. ಕಿವಿ ಒಳಗಡೆ ನೀರು ಹೋಗ್ಬಾರ್ದು, ನೋಡ್ಕೊಳ್ಳಿ ದಯವಿಟ್ಟು. ಕಿವಿ ಒಳಗೆ ನೀರು ಹೋದ್ರೆ ಕಷ್ಟ. ಕಿವಿಗೆ ನೀರೇ ಹಾಕಕ್ಕೆ ಹೋಗ್ಬೇಡಿ. ಈ ಥರ ಒರೆಸಿ ನಿಧಾನಕ್ಕೆ ಒಂದು ಕಾಟನ್ ಬಟ್ಟೆ ಅಷ್ಟೇ, ಕಾಟನ್ ಬಟ್ಟೆ ಕಿವಿನ ಅಷ್ಟೇ ನೋಡಿ. ಅದೇ ಥರ ಬಟ್ಟೆಲೇನೆ ಒಂಚೂರು ಕಿವಿ ಒರೆಸ್ಕೊಳ್ಳಿ ಅಷ್ಟೇ ನೋಡಿ, ನಿಧಾನಕ್ಕೆ ಆ ಥರ. ಎಲ್ಲ ಬಂಗಾರಿ ಮಕ್ಕ ತೋರಿಸ್ತೀನಿ ರಕ್ಕ. ಸರಿ ಹಾಕು ಸ್ನಾನಕ್ಕೆ. ಇಳ್ಳ ಕತ್ತೆ ಬಡವಿನ ಬಾರಿ ಇಲ್ಲಿ. ಕಿತಾಪತಿ ಹೆಂಗ್ಸು ಈ ಥರ ಅವ್ರನ್ನ ರ್ಯಾಪ್ ಮಾಡಿದ್ರೆ ನಿಮಗೆ ಪರ್ಚಲ್ಲ, ಅವ್ರು ಎಗ್ರಲ್ಲ. ಮತ್ತೊಂದು 5 ನಿಮಿಷ ಹಂಗೆ ಇಟ್ಕೊಂಡ್ರೆ ಅವ್ರ ಬಾಡಿ ಟೆಂಪ್ರೇಚರು, ಹಾರ್ಟ್ ಬೀಟು ಎಲ್ಲ ನಾರ್ಮಲೈಸಿಗೆ ಬರುತ್ತೆ. ಆಮೇಲೆ ಒಂದು 5 ನಿಮಿಷ ಇಟ್ಕೊಂಡು ಸಮಾಧಾನ ಮಾಡಿಬಿಟ್ಟು ಆಮೇಲೆ ಕಿಟನ್ನೇ ಬಿಡಿ ಅವ್ರ ಅಮ್ಮನ ಹತ್ರ. ಚಳಿ ಆಗುತ್ತಲ್ಲ. ಹಾಂ, ಚೆನ್ನಾಗೈತೆ. ಮಂಕಿ ಟೋಪಿ ಎಲ್ಲ ಹಾಕ್ಬಿಟ್ಟು. ಕೊಡ್ತಾರಲ್ಲ ಮಗುನ. ಸೊ ಕ್ಯೂಟ್ ಬಗಾರ, ಸೊ ಕ್ಯೂಟ್ ಇದೆ, ಸೊ ಕ್ಯೂಟ್. ನಿದ್ದೆ ಮಾಡ್ತೈತೆ ಅಲ್ಲೇ. ಬಂದ್ಬಿಡುತ್ತೆ ನಿದ್ದೆ. ಏನು ಕಂದಮ್ಮ, ಅಯ್ಯೋ 4 ಚೊಂಬು ನೀರು ಹಾಕಿಲ್ಲ ಕಣಪ್ಪ. ಅಯ್ಯಲ್ಲ, ಅಷ್ಟು ಬೇಗ ನಿದ್ದೆ ಬಂತ ಪಾಪುಗೆ. ನೋಡಿ ಒಣಗೆ ಹೋಗ್ಬಿಡ್ತಾರೆ ಹಿಂಗೆ ಎತ್ಕೊಂಡಿರೋಷ್ಟ್ರಲ್ಲೇನೆ. ಅಷ್ಟೇ, ಒಂದು 5 ನಿಮಿಷ ಹಂಗೆ ಇಟ್ಕೊಳ್ಳಿ, ಅವ್ರ ಬಾಡಿ ಟೆಂಪ್ರೇಚರು ಇದಾಗುತ್ತೆ. ಆಮೇಲೆ ಬಿಟ್ರೆ ಇವಾಗ ಬುಡು ಅಂತ ಓಡ್ತಾರೆ. ಈ ಥರ ಕಿಟನ್ಸ್ಗಳಿಗೆ ಸ್ನಾನ ಮಾಡಿಸಿ ಊಟ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈಸಿ. ತುಂಬ ಈಸಿ, ನಮಗೂ ಈಸಿ. ಅವರು ಗಲಾಟೆ ಮಾಡಲ್ಲ, ನೀರು ಭಯನೂ ಇರಲ್ಲ, ಗಲಾಟೆನೂ ಇಲ್ಲ, ಕ್ಲೀನಾಗಿರ್ತಾರೆ. ಮತ್ತು ಸ್ಕಿನ್ ಇನ್ಫೆಕ್ಷನ್ನು, ಹೇರ್ ಫಾಲು ಎಲ್ಲ ಆಗುತ್ತೆ ಅನ್ನೋರಿಗೆ ಇದು ಬೆಸ್ಟ್ ಸೊಲ್ಯೂಷನ್ನು. ನೀವು ಸ್ವಲ್ಪ ಎಫರ್ಟ್ ಹಾಕಬೇಕು. ನೀವು ಅವ್ರ ಕೂದಲು ಉದುರುತ್ತೆ ಅಂತ ಅವ್ರ ಮೇಲೆ ಬ್ಲೇಮ್ ಮಾಡೋದಲ್ಲ. ನೀರು ಚೆನ್ನಾಗಿ ನೋಡಿಕೊಂಡು ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಅವ್ರಿಗೂ ಏನೂ ಆಗಲ್ಲ, ನೀಟಾಗಿರ್ತಾರೆ, ಹೆಲ್ದಿಯಾಗಿರ್ತಾರೆ.
ಇವ್ರಿಗೆಲ್ಲ ವಾರಕ್ಕೊಂದ್ಸಲ ಮಾಡಿಸಿದ್ರೆ ಏನು ತೊಂದರೆ ಇಲ್ಲ, ಏನು ಆಗಲ್ಲ, ಮಾಡಿಸ್ಬೋದು. ಬಟ್ ಏನಂದ್ರೆ ಭಯ ಹೋಗಿಸ್ಬೇಕು ಅವ್ರಿಗೆ. ಆಮೇಲೆ ಕ್ಲೀನಾಗಿ ಮಾಡಿಸ್ಬೇಕು, ಕಿವಿಗೆ ಹೋಗ್ಬಾರ್ದು ಅಷ್ಟೇ. ಕಿವಿಗೆ ಮಾಡಿಸಿದಾಗ ಈ ತರ ಫೋಲ್ಡ್ ಮಾಡ್ಕೊಂಬಿಡಿ, ಇಲ್ಲೇ ಕೈನಲ್ಲೇ ನಿಮ್ಗೆ ಬರಲ್ಲ. ಕಿವಿ ಕಾಟನ್ ಹಾಕಿ, ಇಲ್ಲಾಂದ್ರೆ ಈ ತರ ಫೋಲ್ಡ್ ಮಾಡ್ಬಿಟ್ಟು ನೋಡಿ ಹಾಕಿ, ನೀರೇ ಒಂದು ಡ್ರಾಪ್ ಹೋಗಲ್ಲ. ಆಮೇಲೆ ಹಿಂಗೆ ತೆಕ್ಕೊಂಡ್ರೆ ಆಯ್ತು, ಅಷ್ಟೇ. ಈಸಿ. ಈ ಥರ ಸ್ನಾನ ಮಾಡಿಸಿ ಕ್ಲೀನಾಗಿರ್ತಾರೆ. ಬೇಸಿಕಲಿ ಸ್ನಾನ ಮಾಡಿಸೋದು ಏನಕ್ಕೆ ಅಂದರೆ ಅವ್ರು ಕ್ಲೀನಾಗೇ ಇರ್ತಾರೆ. ನಮ್ಗಳಿಗೆ ಅಲರ್ಜಿ ಆಗಬಾರ್ದು, ಹೇರ್ ಫಾಲ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸ್ನಾನ ಮಾಡಿಸೋದು ಅಷ್ಟೇ. ಹೆಲ್ದಿಯಾಗಿರಲಿ, ಸ್ಕಿನ್ ಎಲ್ಲ ಚೆನ್ನಾಗಿ ಬರಲಿ, ಫರ್ ಕರೆಕ್ಟಾಗಿ ಗ್ರೋ ಆಗಲಿ, ಶೈನಿಂಗ್ ಬರಲಿ ಅಂತ ಮಾಡಿಸೋದು. ಆಮೇಲೆ ಟಾಯ್ಲೆಟ್ ಮಾಡ್ಕೊಂಡಿರ್ತಾರೆ, ಗಲೀಜಿರುತ್ತೆ. ಸೊ ಹಾಗಾಗಿ ಈ ಥರ ಬರೀ ಟಬ್ಬಲ್ಲಿ ನಾರ್ಮಲ್ ವಾಟ್ರಲ್ಲಿ ಬಿಸಿನೀರಲ್ಲಿ ಮಾಡಿಸೋದು ಅಷ್ಟೇ. ಒಳ್ಳೆ ಸುಂಡಿಲಿ ಅದಂಗೆ ಆಯ್ತದು. ಸರಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟಲ್ಲಿ ಹಾಕಿ. ಶಾಂಪು ಎಷ್ಟು ತಿಂಗಳಿಂದ ಹಾಕ್ಬೋದು ಮಕ್ಕಳಿಗೆ? 3 months ಕಂಪ್ಲೀಟ್ ಆಗಲಿ. 3 months ಕಂಪ್ಲೀಟ್ ಆದಮೇಲೆ ಚೂರು ಹಾಕೊಂಡು ಚೆನ್ನಾಗಿ ಹಿಂಗೆ ಕೈನಲ್ಲಿ ಹಿಂಗೆ ಸ್ಪ್ರೆಡ್ ಮಾಡಿಬಿಟ್ಟು ಹಿಂಗೆ ಮಾಡ್ಕೋಬೇಕು. ಜಾಸ್ತಿ ಹಾಕ್ಬಾರ್ದು. ಕಣ್ಣಿಗೆ ಜಾಸ್ತಿ ಹೋಗ್ಬಿಟ್ರೆ ಕಣ್ಣು ಇದಾಗುತ್ತೆ, ಕಣ್ಣು ಉರಿ ಬಂದ್ಬಿಡುತ್ತೆ, 2-3 ದಿನ ಕಣ್ಣು ಕೆಂಪಾಗುತ್ತೆ. ಅದಕ್ಕೆ ಬೇರೆ ತಿಂಗಳಾನ್ಗಟ್ಲೆ ಐ ಡ್ರಾಪ್ಸ್ ಹಾಕಬೇಕು. ಅದಕ್ಕೋಸ್ಕರ ಸ್ವಲ್ಪ ಶಾಂಪೂನ ಅವಾಯ್ಡ್ ಮಾಡಿ ಆದಷ್ಟು ಬಿಸಿನೀರಲ್ಲಿ ಸ್ನಾನ ಮಾಡಿಸ್ಕೊಟ್ರೆ ಆಯ್ತು. ನೋಡಿ, ಹಳಲ್ಲ, ಗಲಾಟೆ ನೋಡ್ಲಿ, ಏನು ಅಟ್ಯಾಕ್ ಮಾಡಲ್ಲ ನಮ್ಗಳಿಗೆ, ಪರ್ಚೋದು ಇಲ್ಲ. ಖುಷಿಯವ್ರಿಗೆ ನೀರು. ಆಮೇಲೆ ನೆಕ್ಸ್ಟ್ ನೀರಲ್ಲಿ ಅವರೇ ಆಡ್ತಾರೆ. ಇಲ್ಲಿ ಮರಿತಾರೆ ಇದೆ. ನೀರು ಹಾಕಿದ್ರೆ ಸಣ್ಣನೇ ಆಗ್ತಾರೆ ಮಕ್ಕಳು, ಚೆನ್ನಾಗಿ ಸಣ್ಣ ಕಾಣಿಸ್ತಾರೆ. ಓಕೆ, ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟಲ್ಲಿ ತಿಳಿಸಿ, ಅದಕ್ಕೆ ಖಂಡಿತ ನಾವು ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಮಾಡಿಸ್ಕೊಡ್ತೀನಿ. ಯಸ್, ಮಗು ಬಂದಿದೆ, ಇನ್ನೊಂದು ರೆಡಿ ಇದ್ದಾರೆ ಅಲ್ಲಿ ಸ್ನಾನಕ್ಕೆ ಲೈನಲ್ಲಿ ನಿಂತಿದ್ದಾರೆ, ಕ್ಯೂವಲ್ಲಿ ನಿಂತಿದ್ದಾರೆ ಸ್ನಾನಕ್ಕೆ. ಹೌದು, ರೆಡಿ ಇದ್ದೀನಿ ಅಂತಾರೆ. ಸ್ನಾನ ಎಲ್ಲ ಮಾಡಿಸಿದ್ಮೇಲೆ ಅವ್ರ ಅಮ್ಮಂದ್ರು ನೆಕ್ಕೊಂಡು ಮಕ್ಳನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿಬಿಟ್ಟು ಹಾಲು ಕುಡಿಸಿ ಬೆಚ್ಚಗೆ ಮಲಗಿಸ್ಕೊಂತಾಳೆ. ಇಷ್ಟೇ, ಇನ್ನು ನಾವೇನೇನು ಮಾಡೋದೇನಿಲ್ಲ. ಅವರೇ ಆಗಲೇ ಒಣಗೆ ಹೋಗ್ಬಿಟ್ಟಿದ್ದಾರೆ ನೋಡಿ, ಅವರೆಲ್ಲ ಒಣಗೆ ಹೋಗಿದ್ದಾರೆ. ಸೊ ಇನ್ನೇನಿಲ್ಲ, ಆರಾಮಾಗಿ ಅವ್ರ ಪಾಡವ್ರು ಇರ್ತಾರೆ. ಅವ್ರ ಪಾಡವ್ರು ಅದೇನಿದೆ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ನಮ್ಮ ಕೆಲಸ ಆಗಿದೆ. ಇಷ್ಟೇ ಸ್ನಾನ ಮಾಡಿಸುವ ವಿಧಾನ, ಅದು ಸ್ಪೆಷಲಿ ಕಿಟನ್ಸ್ಗಳಿಗೆ.